ಬಂದೇನಮ್ಮ? ಇಲ್ಲ ನಾಗಮ್ಮ, ಇನ್ನೂ ಬಂದಿಲ್ಲ. ಅದೇ ನಾನು ದಾರಿ ನೋಡ್ತಾ ಇದ್ದೀನಿ. ಇದೇನು ಇಬ್ರು ಹಿಂಗೆ ನಿಂತ್ಕೊಂಡಿದ್ದೀರಿ? ನೀನ ಸುಪುತ್ರನಿಗೋಸ್ಕರ ನಿಂತ್ಕೊಂಡಿದ್ದೀರಪ್ಪ. ಇನ್ನೂ ಬಂದಿಲ್ಲ ಅವನ? ಇಲ್ಲಪ್ಪ, ಬಂದಿಲ್ಲ. ಆಗಾಗ ಬರ್ತಾವನು. ಲೇ ಈಶಾ, ಎಚ್ಚತ್ತಿನ ಹೇಳೋದು ಮಗುನ ಈಶಾ ಈಶಾ ಅಂತ ಕೂಬೇಡ ಅಂತ. ಲಕ್ಷ್ಮವಾಗಿಲ್ಲೇನ ಹೆಸರು ಈಶ್ವರ ಅಂತ. ಇವ್ನು ಯಾವಾಗ ನೋಡಿ ಈಶಾ ಈಶಾ ಅಂತ ಕೂಗ್ತಾನೆ. ಬಾರು ಬಂಗಾರ. ಓ ನನ್ನ ಮಗು ನೋಡಮ್ಮ, ಎಷ್ಟು ಮುದ್ದಾಗದೆ. ಓ ಪ್ರಸಾದ ಕೊಟ್ರೇನಾ? ಲೇ ನಂಕುಲೇಶ್ ಕೂಡ ಪರವಾಗಿಲ್ಲ, ಇಷ್ಟೇ ಕೂಡ ಕೊಡಲೇ, ಪರವಾಗಿಲ್ಲ. ಅಮ್ಮ ನೋಡ್ದೆ ನಮ್ಮ ಪ್ರಸಾದ ಕೊಡು ಅಂದ್ರೆ ಹೋಗ್ಲಿ. ನಂಕನ ಕೊಡಪ್ಪ, ಬೆಳಗ್ಗೆ ನನ್ನ ಮಕ್ಕ ತೊಳ್ಕೊಂಡಿದ್ದೀನಿ. ಅವರೆಲ್ಲ ದಟ್ರು ಬಿಡಪ್ಪ, ಅವ್ರಿಗೇನ್ ತಿಳಿಯಲ್ಲ. ಈ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಮೇಲೆ ಏನ್ ಸಾಧನೆ ಕೊಡು. ನಂಗೆ ಕೊಡು ಪ್ರಸಾದ. ಏನಮ್ಮ ಇದು? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಮ್ಮ ನನ್ನ ಬಂಗಾರ ಮಗು. ಆ ಸ್ನಾನಕ್ಕೆ ಬಂದಿದ್ರೆ ಇಲ್ಲ? ಯಾವ್ದ ಈ ಹಣೆ ಬರಲೇ? ದಿನ ಹೋಗಿ ಆ ದೇವಸ್ಥಾನದವ ಕಸ್ಗುಡ್ಸಿ ನೀರಾಕಂತ ಹಣೆ ಬರ? ಯಾವ್ದು ಹೇಳ ಹಣೆ ಬರ ನಿಂಕ? ದಾರಿ ಇಲ್ಲ ಅದಲ್ಲ, ಹೋಗ ಒಳಕ. ಹೋಗ ಮಗುನ ಗೋಳಕೊಂಬೇಡ, ನಡಿಯ ಆ ಕಡಿಕ. ಅಲ್ಲ ನನ್ನ ಮಗನಲ್ಲಿ ನಂಗೆ ಪಾಠ ಹೇಳ್ಕೊಡ್ತೀಯ ನೀನು? ಮಡಿ ಅಂತ ದಿನಾನು ಲೇ. ನಾನು ನಿಮ್ಮಪ್ಪನ ನೋಡು ತಿರ್ಗಾ ಹಿಂದಕ್ಕೆ ಹೋಗೋದು. ಮಹೇಶ ಬಿಡು, ಯಾಕೆ ಮಗುನ್ ಗೋಳಕೊಂತಿಯಲ್ಲ? ದಾರಿ ಬಿಡ ಮಗುಕ. ಇಲ್ಲ, ಇವತ್ತಿ ನನ್ನ ಮಗನ್ ಎತ್ಕೊಂಡೆ ನಾನು ಒಳ್ಕೋಬೇಕು. ಹೋಗ್ಲಿ ಬಿಡ್ರಿ, ಅವ್ನು ಹೋಗ್ಲಿ ಒಳಕ. ಮಗು ಬಿಸ್ಲಾಗ ಸುಡ್ತಾವನೆ. ಆ ತಲೆ ಮೇಲೆ ಕೂದ್ಲು ಬೇರೆ ಇಲ್ಲ. ಓ ಹಂಗೆ. ಮಹೇಶ, ಅದ್ಯಾಕ ನೀನು ಆ ಮಗುವಂಗೆ ಆಟ ಮಾಡ್ತೀಯ? ಎದ್ದಿ ಕಡೆಗೆ ಬಾರ, ಹೋಗ್ಲಿ ಆ ಮಗು ಒಳಕ. ಲೇ, ಇವಾಗ ನೀವು ಪ್ರಸಾದ ಕೊಟ್ಬಿಡ. ನಾನು ತಿನ್ಬಿಟ್ಟು ಸ್ನಾನ ಮಾಡ್ಕೊಂಡು ಊಟ ತಿನ್ಬಿಟ್ಟು ತೋಟದ ಕೆಲ್ಸ್ಕೊತೀನಿ ನಾನು. ನೀನು ಮುಂಡು ಅಂದ್ರೆ ನಿಂಕಿನ ಮುಂಡು. ಅಪ್ಪ ಜಗ ಮುಂಡು. ಈ ಮಡಿವಂತಿಗೆ ನಾನೆಲ್ಲೂ ಕಾಣಿಲ್ಲಪ್ಪ. ನಾವು ಮಡಿ ಮಾಡ್ತಾ ಇದ್ರೆ ಈ ಮಡಿವಂತಿಗೆ ನಾನೆಲ್ಲೂ ಕಾಣಿಲ್ಲ. ನಾವು ರೈತರ ಮಕ್ಳು ಮಡಿ ಅಂತ ಮಾಡ್ಕೊಂಡಿದ್ರೆ ಅಷ್ಟೇ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ.
ಈಶಾ ಒಂಚೂರು ಈ ಕಡೆ ಪ್ರಸಾದ ಕೂಡ. ಹ್ಞೂ ಈಶ್ವರ ಅಷ್ಟು ಪ್ರಸಾದ ಕೂಡ. ನೀ ಒಟ್ಟ ಉದ್ದಾಗ ಮಹೇಶ ಹಂಗೇನ ಮಾಡಿದ್ಬಿಟ್ಟ ನಿನ್ ದೇವಸ್ಥಾನಕ್ಕೆ ಇದ್ವದನ ಬಾರವ ಇರೋದೊಂದು ಮಗುವ. ಅಯ್ಯೋ ಬನ್ರಿ ಈ ಕಡೆ ಮಗು ಮೇಲೆ ನಿನ್ನ ಆಟ. ಇರ್ಲಿ ನನ್ನ ಮಗನೇ ಇರ್ಲಿ ಇರ್ಲಿ ಒಂದ್ ಕೈ ನೋಡ್ಕೊಂತೀನಿ ನಿನ್ನ. ಹ್ಞೂ ಸ್ವಾಮಿ ಒರ್ಸಿದ್ದೀನಿ. ಹೋಗ್ ಹೋಗ್ ಪೂಜೆ ಮಾಡು. ಮಾತಾಡ್ದಿರೋ ದೇವ್ರ ಮೇಲೆ ಎಷ್ಟು ಪ್ರೀತಿನೋ ನಿಂಕ. ತಿನ್ನಡಪ್ಪ ತಿನ್ನಡಿ. ಮುಂದುವರಿಯುವುದು.